ಚುನಾವಣೆಯ ಸಮಯದಲ್ಲಿ ಇನ್ನೊಂದು ಅತಿ ಮಹತ್ವವಾದ ವಿಷಯ ಅಂತಂದರೆ, ಅಭ್ಯರ್ಥಿಯಾಗಿ ಮಾಧ್ಯಮದ ಮಿತ್ರರ ಸಂಗಡ ನಮ್ಮ ಸಂಬಂಧ ಯಾವ ರೀತಿ ಇರಬೇಕೆಂಬುದು ತಿಳ್ಕೊಬೋದು. ಅದು ಬಹಳ ಮುಖ್ಯ. ಮಾಧ್ಯಮದವರು ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಮಾಧ್ಯಮ ಯಾವಾಗಲೂ ಒಂದು ಪ್ರಬಲವಾದ ಅಸ್ತ್ರ. ನಮ್ಮ ರಾಜಕೀಯ ಪಕ್ಷದ ಬಗ್ಗೆ, ಅಭ್ಯರ್ಥಿಯ ಬಗ್ಗೆ, ರಾಜಕೀಯ ಸಿದ್ಧಾಂತದ ಬಗ್ಗೆ ಸಾಮಾನ್ಯ ಜನರವರೆಗೆ ಮುಟ್ಟಿಸುವಂಥ ಕೆಲಸಗಳನ್ನು ಈ ಮಾಧ್ಯಮಗಳು ಮಾಡ್ತಾ ಇವೆ. ಹೀಗಾಗಿ ಮಾಧ್ಯಮಗಳ ಸಂಗಡ ಅಭ್ಯರ್ಥಿಗಳ ಸಂಬಂಧ ಯಾವಾಗಲೂ ಒಳ್ಳೆಯದಾಗಿರಬೇಕು, ಯಾವಾಗಲೂ ಸಕ್ರಿಯವಾಗಿರಬೇಕು. ನಾನು ಶಿಸ್ತುಬದ್ಧನಾಗಿದ್ದೇನೆ ಎಂಬುದು ತೋರಿಸಲಿಕ್ಕೆ ಮಾಧ್ಯಮಗಳು ಬಹಳ ಮುಖ್ಯ. ಅದಕ್ಕೆ ನಾನು ಒಂದು ಸಲಹೆಯನ್ನು ಅಭ್ಯರ್ಥಿಗಳಿಗೆ ಮಾಡ್ತೇನೆ. ನೀವು ಯಾವುದೇ ಪತ್ರಕರ್ತರನ್ನು ಕರೀರಿ, ಯಾವುದೇ ಮಾಧ್ಯಮರನ್ನು ಇದನ್ನು ಮಾಡಬೇಕಾದ್ರೆ, ನೀವು ಅವರ ಸಂಗಡ ಮಾತಾಡಬೇಕಾದ್ರೆ ನೀವು ನಿಮ್ಮ ವೇಳೆಯನ್ನು ಅವರಿಗೆ ತಿಳಿಸಿ ಆ ವೇಳೆಯನ್ನು ನೀವು ಕಾಯ್ದಬೇಕು. ಅದು ಬಹಳ ಮುಖ್ಯ. ನೀವು ವೇಳೆಗೆ ತಕ್ಕಂತೆ ಅವರು ಬರ್ತಾರೆ, ಅವ್ರು ಬಂದಾಗ ನೀವು ಸರಿಯಾಗಿ ವೇಳೆಗೆ ತಕ್ಕಂತೆ ಸ್ಪಂದಿಸಿ ನಿಮ್ಮ ವಿಚಾರಗಳನ್ನು ಅವರ ಮುಂದೆ ಇಟ್ಟಾಗ ಅವರು ಅದನ್ನು ಸಾಮಾನ್ಯ ಮನುಷ್ಯನ ತನಕ ಮುಟ್ಟಿಸಲಿಕ್ಕೆ ಸಾಧ್ಯವಾಗ್ತದೆ. ಹೀಗಾಗಿ ಅಭ್ಯರ್ಥಿ, ರಾಜಕೀಯ ಪಕ್ಷ ಮತ್ತು ಮಾಧ್ಯಮಗಳು ಇವು ಮೂರು ಕೊಂಡು ಯಾವಾಗಲೂ ಕೂಡಿದಾಗ ರಾಜಕೀಯ ಸಿದ್ಧಾಂತದ ಪರಿಣಾಮ ಸಾಮಾನ್ಯ ಮನುಷ್ಯನ ಮೇಲೆ, ಸಾಮಾನ್ಯ ಮತದಾರರ ಮೇಲೆ ಬಹಳ ಪರಿಣಾಮಕಾರಿಯಾಗ್ತದೆ. ಆ ಪರಿಣಾಮದ ನಮಗೆ ಮತಗಳಾಗಿ ಪರಿವರ್ತನೆ ಆಗ್ತವೆ. ಅದಕ್ಕೆ ಅಭ್ಯರ್ಥಿಗಳು ಯಾವಾಗಲೂ ಮಾಧ್ಯಮದ ಸಂಗಡ ಸರಿಯಾದ ಸಂಬಂಧವನ್ನು ಇಟ್ಟುಕೊಳ್ಳಿ. ಯಾವಾಗಲೂ ನಿಮ್ಮ ಸ್ಪಷ್ಟವಾದ ಅಭಿಪ್ರಾಯವನ್ನು ಮಾಧ್ಯಮರಿಗೆ ತಿಳಿಸಿ ಅಂತ ಹೇಳಿ ನಾನು ಒಂದು ಸಲಹೆಯನ್ನು ಕೊಡ್ತೇನೆ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.